ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ಒಂದು ಗುಡ್ ನ್ಯೂಸ್ ಅಂತ ಏನಾವುದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಯೂಟ್ಯೂಬ್ನಲ್ಲಿ ಸಡನ್ನಾಗಿ ನಾವು ಒಂದು ಅಪ್ಡೇಟ್ ಬಗ್ಗೆ ನಿಮಗೊಂದು ವೀಡಿಯೋ ಮಾಡಿದೆ. ಅದು ಯಾವುದಪ್ಪ ಅಂದರೆ, ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಫೀಚರ್ಸ್ ಬರ್ತಾಯಿದೆ ಅಂತ. ಅದು ಯಾವ ಒಂದು ಫೀಚರ್ಸ್ ಅಂದರೆ ಇವಾಗ ಯೂಟ್ಯೂಬ್ ಐಪ್ ಅಂತ ಒಂದು ಹೊಸ ನ್ಯೂ ಫೀಚರ್ಸ್ ಬರ್ತಾಯಿದೆ ಅಂತ ನಿಮಗೆ ಹೇಳಿದೆ. ಜಸ್ಟ್ ಆ ಒಂದು ಫೀಚರ್ಸು ಹೊಸದಾಗಿ ಬಂದುಬಿಟ್ಟು ಆ್ಯಕ್ಚುಲಿ ಉಂಟು. ಈ ಒಂದು ಫೀಚರ್ಸ್ನಿಂದ ನೀವು ಎಷ್ಟು ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ ಉಂಟು ನಮ್ಮ ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನಿಮಗೆ ನಂಬೋಕ್ಕಾಗಲ್ಲ. ಯಾಕಪ್ಪ ಅಂದರೆ, ನಾವು ಯೂಟ್ಯೂಬ್ನಲ್ಲಿ ಈಗ ಯಾವ ರೀತಿ ಮೌಂಟೇಶನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ತಾಯಿದ್ವಿ, ಅದೇ ರೀತಿ ಕೂಡ ಈ ಐಪ್ ಫೀಚರ್ಸಿಂದ ಕೂಡ ನಾವು ದುಡ್ಡು ಮಾಡ್ಬೋದು. ಸೇಮ್ ಮೌಂಟೇಶನ್ ರೀತಿಯೇ, ಈ ಮೌಂಟೇಶನ್ ಯಾವ ರೀತಿ ಫೀಚರ್ಸ್ ಇದೆ ಅದೇ ರೀತಿ ಕೂಡ ಈ ಐಪ್ನಿಂದ ಕೂಡ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಈ ಒಂದು ಫೀಚರ್ಸು ನಮಗೆಲ್ಲ ಸಿಗಬೇಕಪ್ಪ. ಇದರದೇ ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಇದೆ ಮತ್ತು ಅದ್ರ ಜೊತೆ ಈ ಐಪ್ ಫೀಚರ್ಸಿಂದ ನಮಗೆ ಏನೆಲ್ಲ ಯೂಸ್ ಇದೆ ಮ್ಯಾಕ್ಸಿಮಮ್ ಹೇಳ್ತೀನಿ. ನಮ್ಮ ಒಂದು ವಿಡಿಯೋ ಎಂಗೇಜ್ಮೆಂಟ್ಗಿಂತ ಜಾಸ್ತಿ ಈ ಐಪ್ ಅನ್ನೋ ಫೀಚರ್ಸ್ ವ್ಯಾಲ್ಯೂ ಇದೆ, ಜಾಸ್ತಿ ಒಂದು ಇಲ್ಲಿದೆ. ಅದರದೊಂದು ಫೀಚರ್ಸ್ ಅದು. ಆ ಒಂದು ಫೀಚರ್ಸ್ನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಅದು ಯಾವಾಗ ಸಿಗುತ್ತೆ, ಏನು ಯಾರಿಗೆಲ್ಲ ಸಿಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಯಾರು ಅಂತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಹಾಗೆ ಪಕ್ಕದ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಅದೇ ರೀತಿ ಫೇಸ್ಬುಕ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫೇಸ್ಬುಕ್ನಲ್ಲಿ ಕೂಡ ಇಷ್ಟ ಆದರೆ ನನ್ನೊಂದು ವಿಡಿಯೋ ಪ್ಲೀಸ್ ಏನೋ ದಯವಿಟ್ಟು ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ನೋಡ್ತೀನಿ, ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಖುಷಿ. ನಮ್ಮೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕನ್ನಡಕ್ಕೆ ಯೂಟ್ಯೂಬ್ ಅಂದರೆ ನಮಗೆ ಎಲ್ಲ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ನಾವು ಖುಷಿ ಅಂತಲೇ ಹೇಳ್ಬೋದು. ಯಾಕಪ್ಪರ ಈ ಐಪ್ ಅನ್ನೋ ಫೀಚರ್ಸು ಮೌಂಟೇಶನ್ಗೆ ಟಕ್ಕರ್ ಕೊಡುತ್ತೆ. ಮೌಂಟೇಶನ್ ರೀತಿಯೇ ಆ್ಯಕ್ಚುಲಿ ಉಂಟು. ಯಾಕಂದರೆ ಈಗ ನಾವು ಮೌಂಟೇಶನ್ ಆನ್ ಮಾಡ್ಕೊಂಡು ಯೂಟ್ಯೂಬ್ನಿಂದ ದುಡ್ಡು ಮಾಡ್ತೀವಲ್ಲ, ಅದೇ ರೀತಿ ಕೂಡ ಈ ಐಪ್ನಿಂದ ಫೀಚರ್ಸ್ ಅಂದರೆ ಈ ಐಪ್ ಫೀಚರ್ಸ್ನಿಂದ ಕೂಡ ನಾವು ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ. ಮೊದಲೇ ಉಂಟು ಈ ಐಪ್ ಅನ್ನೋ ಫೀಚರ್ಸ್ ಇದು ನಮಗೆ ಸಿಗಬೇಕಾದ್ರೆ ಅದರದೇ ಆದಂಥ ಕೆಲವೊಂದಷ್ಟು ಕಂಡೀಷನ್ ಇದೆ. ಕಂಡೀಷನ್ ಏನಂತ ನಾನು ನಿಮಗೆ ಹೇಳ್ತೀನಿ. ಈ ಮೊದಲನೇ ಮುಟ್ಟನ ನಿಮಗೆ ಈ ಐಪ್ ಫೀಚರ್ಸ್ ಅಂದರೆ ಏನು ಆ್ಯಕ್ಚುಲಿ ಮುಟ್ಟಿಗ ನಮ್ಮೊಂದು ವಿಡಿಯೋಗೆ ಎಂಗೇಜ್ಮೆಂಟ್ ಅಂದರೆ ನಮ್ಮೊಂದು ವಿಡಿಯೋಗೆ ಎಂಗೇಜ್ಮೆಂಟ್ ಯಾವ ರೀತಿ ಸಿಗುತ್ತೆ. ಎಕ್ಸಾಂಪಲ್ ಮುಟ್ಟು ನಮ್ಮೊಂದು ವಿಡಿಯೋಗೆ ಎಂಗೇಜ್ಮೆಂಟ್ ಯಾವ ರೀತಿ ಸಿಗುತ್ತೆ ಅಂದರೆ ತುಂಬ ಸಿಂಪಲ್ಲು. ನಮ್ಮೊಂದು ವಿಡಿಯೋಗೆ ನೀವು ಮಾಡೋವಂಥ ಲೈಕ್ಸು, ಕಮೆಂಟು, ಡಿಸ್ಲೈಕು, ಈ ವಿಡಿಯೋ ಸೇರು ಈ ರೀತಿ ಮಾಡೋದನ್ನು ನಮ್ಮೊಂದು ವಿಡಿಯೋಗೆ ಎಂಗೇಜ್ಮೆಂಟ್ ಅಂತ ಸಿಗುತ್ತೆ. ಆದರೆ ಬಟ್ ಅದಕ್ಕಿಂತ ಮೇಲ್ಗಡೆ ನಾನು ನಿಮಗೆ ಮೊದಲನೇ ಈ ಐಪ್ ಫೀಚರ್ಸು ಅದಕ್ಕಿಂತ ಮೇಲ್ಗಡೆ, ಈ ಯೂಟ್ಯೂಬ್ ಐಪ್ ಫೀಚರ್ಸು ಅದಕ್ಕಿಂತ ಮೇಲ್ಗಡೆ 10% ಮೇಲ್ಗಡೆನೆ ಅಂತ ಹೇಳ್ಬೋದು. ಆದರೆ ಬಟ್ ಈ ಒಂದು ಫೀಚರ್ಸ್ ಸಿಗ್ಬೇಕಾದ್ರೆ ಈ ಐಪ್ ಫೀಚರ್ಸ್ ನಮಗೆ ಸಿಗಬೇಕಪ್ಪ ಅದರದೇ ಕೆಲವೊಂದಷ್ಟು ಪಾಲಿಸಿ ಇದೆ. ಆ ಒಂದು ಪಾಲಿಸಿ ಇದ್ದವ್ರಿಗೆ ಮಾತ್ರ ಸಿಗುತ್ತೆ, ಎಲ್ಲರಿಗೆ ಸಿಗಲ್ಲ. ಅದೇನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್. ಈ ಯೂಟ್ಯೂಬ್ ಐಪ್ ಫೀಚರ್ಸ್ ನಿಮಗೆ ನೀವು ಸಿಗಬೇಕಪ್ಪ ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ 5 ಲಕ್ಷ ಸಬ್ಸ್ಕ್ರೈಬರ್ಸ್ಗಿಂತ ಅಂದರೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ಗಿಂತ ಕಡಿಮೆ ಇರಬೇಕು, ಮೇಲ್ಗಡೆ ಇರಬಾರ್ದು. ನೋಡಿ ಎಷ್ಟು ಟ್ವಿಸ್ಟ್ ಇದೆ ಇಲ್ಲಿ, ಒಂದು ಡಿಫ್ರೆಂಟ್ ನೋಡ್ಕೊಳ್ಳಿ. 5 ಲಕ್ಷ ಸಬ್ಸ್ಕ್ರೈಬರ್ಸ್ಗಿಂತ ಕಡಿಮೆ ಇರಬೇಕು. ಯಾರ್ದೆಲ್ಲ 5 ಲಕ್ಷ ಸಬ್ಸ್ಕ್ರೈಬರ್ಸ್ಗಿಂತ ಕಡಿಮೆ ಇದೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗೆ ಈ ಐಪ್ ಅನ್ನೋ ಫೀಚರ್ಸ್ ಸಿಗುತ್ತೆ. 5 ಲಕ್ಷ ಮೇಲ್ಗಡೆ ಏನಾದರೂ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಈ ಐಪ್ ಅನ್ನೋ ಫೀಚರ್ಸ್ ಸಿಗಲ್ಲ. ಪ್ರತಿಯೊಬ್ಬರಿಗೆ ಹೋಗ್ಬೇಕಾರೆ 5 ಲಕ್ಷ ಕಡಿಮೆ ಇರಬೇಕು, 5 ಲಕ್ಷ ಮೇಲ್ಗಡೆ ಇರಬಾರ್ದು. ಇದರದೊಂದು ಮೊದಲನೇ ಪಾಲಿಸಿ. ಈ ಒಂದು ಪಾಲಿಸಿ ಇದೆ ರೀತಿ ಸಿಗಬೇಕಾದ್ರೆ. ಆದರೆ ಬಟ್ ಈ ಐಪ್ ಅನ್ನೋ ಫೀಚರ್ಸ್ನಿಂದ ಏನಪ್ಪ ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತೀನಿ. ಅದರ ನಂತರ ಇದು ಯಾವಾಗ ಬರುತ್ತೆ ಹೇಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಈ ಐಪ್ ಫೀಚರ್ಸ್ ಅಂದರೆ ಏನಪ್ಪ ಅಂತ ತುಂಬ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಿಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್, ಈಸಿ. ಈಗ ನನ್ನೊಂದು ಯೂಟ್ಯೂಬ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದರೆ ಈ ಒಂದು ವಿಡಿಯೋ 7 ಡೇಸ್ಗೆ ನೀವು ಐಪ್ ಮಾಡ್ಬೋದು. ಅಂದರೆ ಈ ಒಂದು ವಿಡಿಯೋಗೆ ನೀವು 7 ದಿನಗಳ ಕಾಲ ಅವಕಾಶ ಇರುತ್ತೆ. ಅದರ ಒಳಗಡೆ ನೀವು ಐಪ್ ಮಾಡ್ಬೋದು. ಆ 7 ದಿನಗಳ ಅವಕಾಶ ಇರುತ್ತೆ. ಆ 7 ದಿನಗಳ ಅವಕಾಶ ಮುಗಿದ ನಂತರ ಈ ಒಂದು ವಿಡಿಯೋಗೆ ನೀವು ಯಾವುದೇ ರೀತಿ ಐಪ್ ಮಾಡೋಕ್ಕಾಗಲ್ಲ. ಆದರೆ ಬಟ್ ನೀವು ನನ್ನ ಒಂದು ವಿಡಿಯೋಗೆ ಐಪ್ ಮಾಡ್ಬೇಕಾದ್ರೆ 1 ವಾರಕ್ಕೆ ಅಂದರೆ 7 ದಿನಕ್ಕೆ ನಿಮಗೆ 3 ಚಾನ್ಸ್ ಇರುತ್ತೆ. ಆ 3 ಚಾನ್ಸ್ ಮೂಲಕ ನೀವು ಐಪ್ ಮಾಡ್ಬೋದು. ಅಂದರೆ 3 ಚಾನ್ಸ್ ಮೂಲಕ ನೀವು ಐಪ್ ಮಾಡ್ಬೋದು. ಆ 3 ಚಾನ್ಸ್ ಮೇಲ್ಗಡೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಮಾಡೋಕ್ಕಾಗಲ್ಲ ಅಂದರೆ ಅದು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ತುಂಬ ಸಿಂಪಲ್. ಈ 3 ಚಾನ್ಸ್ ಇರುತ್ತೆ. 3 ಚಾನ್ಸ್ ನೀವು ಐಪ್ ಮಾಡ್ಬೋದು. ಮತ್ತು ಅದ್ರ ಜೊತೆ ಈ ಐಪ್ ಮಾಡ್ಬೇಕಾದ್ರೆ ತುಂಬ ಬೆನಿಫಿಟ್ಸ್ ಇದೆ. ಐಪ್ ಮಾಡೋದ್ರೆ ಏನಪ್ಪ ಬೆನಿಫಿಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಏನೂ ಇಲ್ಲ, ನೀವು ಐಪ್ ಅಂದರೆ ನೀವು ಎಲ್ಲ ನಮ್ಮ ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ನನ್ನೊಂದು ವಿಡಿಯೋ ಐಪ್ ಮಾಡಿದರೆ ಆ ಒಂದು ಐಪ್ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಬಿಟ್ಟು ವಾರಕ್ಕೆ 7 ದಿನಕ್ಕೆ ಒಂದು ಅಂದರೆ ಶಾರ್ಟ್ ಲಿಸ್ಟ್ ಅಂತ ಆಗುತ್ತೆ. ಒಂದು ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ ಎಷ್ಟು ಅಂದರೆ ಮ್ಯಾಕ್ಸಿಮಮ್ 100 ಐಪ್ ವಿಡಿಯೋ ತೊಗೋತಾರೆ. ಅಂದರೆ ಟಾಪ್ 100 ಐಪ್ ಯಾವ ಒಂದು ವಿಡಿಯೋ ಒಂದೇ ಅದರಲ್ಲಿ ಆ ಒಂದು ವಿಡಿಯೋ ಏನು ಮಾಡ್ತಾರೆ, ಒಂದು ಸೆಕ್ಷನ್ ಮಾಡ್ತಾರೆ. ಸೆಕ್ಷನ್ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಬಿಟ್ಟು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಅಂತ ಒಂದು ಫೀಚರ್ಸ್ ಸೆಕ್ಷನ್ ಇದೆ. ಅದೇ ರೀತಿ ಕೂಡ ಐಪ್ ಫೀಚರ್ಸ್ ಅಂತ ಬರುತ್ತೆ.
ಐಪ್ ಅಂದರೆ ಟ್ರೆಂಡಿಂಗ್ ಸೇಮ್ ಐಪ್ ಫೀಚರ್ಸ್ ಬರುತ್ತೆ. ಆ ಐಪ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ಯಾರಿಗೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ಐಪ್ ಬಂದಿದೆ ಆ ಒಂದು ವಿಡಿಯೋ ಅಲ್ಲಿ ತೋರಿಸುತ್ತೆ, ಸಜೆಷನ್ ಮಾಡುತ್ತೆ. ಇದರಿಂದ ನಿಮ್ಮ ಒಂದು ವಿಡಿಯೋ ಈ ಆಡಿಯನ್ಸ್ ಅಂದರೆ ಎಂಗೇಜ್ಮೆಂಟ್ಗಿಂತ ಜಾಸ್ತಿ ಅಂತ ಹೇಳಿದ್ರಲ್ಲ, ಜಾಸ್ತಿ ರಿಚ್ ಜಾಸ್ತಿ ಆ ಐಪ್ ಫೀಚರ್ಸ್ನಿಂದ ಅಲ್ಲಿ ನಿಮ್ಮ ಒಂದು ವಿಡಿಯೋ ಸಜೆಷನ್ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ಒಂದು ಫೀಚರ್ಸು ಐಪ್ ಫೀಚರ್ಸ್ನಿಂದ ಆಗುವಂಥ ಬೆನಿಫಿಟ್ಸು, ಈ ಒಂದು ಫೀಚರ್ಸು ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಕೂಡ ಆಗುತ್ತೆ. ಯಾಕಂದರೆ ಮತ್ತೆ ಅದ್ರ ಜೊತೆಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಈ ಐಪ್ ಫೀಚರ್ಸ್ ನಮಗೆ ನಮ್ಮೊಂದು ವಿಡಿಯೋಗೆ ಜಾಸ್ತಿ ಐಪ್ ಮಾಡಿಲ್ಲ, ನಮ್ಮ ಕನ್ನಡ ನೋಡೋಂಥ ಜನ ಯಾರೂ ನನಗೆ ಜಾಸ್ತಿ ಐಪ್ ಮಾಡಿಲ್ಲ, ಆಗಿರೋ ನನ್ನೊಂದು ವಿಡಿಯೋ ರಿಚ್ ಕಡಿಮೆ ಆಗುತ್ತೆ ಅಂತ ಅನ್ಬೋದು. ಆ ರೀತಿ ಏನೂ ತಲೆಯಲ್ಲಿ ಇಟ್ಕೊಬಿಡಿ ಡೌಟು. ಯಾವುದೇ ರೀತಿ ಈ ಐಪಿಗೂ ಮತ್ತು ಅದ್ರ ಜೊತೆ ನಿಮ್ಮ ಒಂದು ವಿಡಿಯೋ ಅಂದರೆ ವ್ಯೂಸ್ಗೂ ಅಂದರೆ ರಿಕಮೆಂಡ್ಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಈ ಐಪ್ ಆಗಲಿಲ್ಲ ಅಂದರೆ ನನ್ನೊಂದು ವಿಡಿಯೋ ರಿಕಮೆಂಡ್ ಮಾಡಲ್ಲ ಅಂತ ಏನಿಲ್ಲ. ಇದಕ್ಕೆ ಏನೂ ಲಿಂಕ್ ಇಲ್ಲ. ಅಂದರೆ ಅದು ಬೇರೆ ಆದಿ ಇದು ಬೇರೆ ಸಪ್ರೇಟ್ ಇದೆ. ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಯಾವುದೇ ರೀತಿ ಇಶ್ಯೂ ಕೂಡ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಆದರೆ ಬಟ್ ಈ ಐಪ್ ಫೀಚರ್ಸ್ ನಿಮಗೆ ಎಷ್ಟು ವಾರದಲ್ಲಿ 3 ಅಂದರೆ ಕೇವಲ ಒಂದು ವಾರಕ್ಕೆ 3 ಟೈಮ್ ಮಾತ್ರ ಮಾಡೋದು, ಅಂದರೆ 3 ಸರಿ ಮಾಡ್ಕೊಳ್ಬೋದು. 3 ಸ್ಟೆಪ್ ಅಂದರೆ 3 ರೀತಿ ಅಂದರೆ 3 ಇದನ್ನ ಮಾಡ್ಕೊಳ್ಬೋದು ಅಷ್ಟೇ. ಅದ್ರ ಮೇಲೆ ನೀವು ಮಾಡೋಕ್ಕಾಗಲ್ಲ. ಆದರೆ ಬಟ್ ಈ ಐಪ್ ಫೀಚರ್ಸ್ ಇದು ಮಾನಿಟೈಸೇಷನ್ ಫೀಚರ್ ಅಂತ ನಿಮಗೆ ಹೇಳಿದೆ. ಅಂದರೆ ಮಾನಿಟೈಸೇಷನ್ ಫೀಚರ್ಸ್ ಅಂದರೆ ಈಗ ಈ ಯೂಟ್ಯೂಬ್ ಮಾನಿಟೈಸೇಷನ್ ಕೂಡ ದುಡ್ಡು ಮಾಡೋದು, ಅದೇ ರೀತಿ ಕೂಡ ಈ ಯೂಟ್ಯೂಬ್ ಐಪ್ ಫೀಚರ್ಸಿಂದ ಕೂಡ ದುಡ್ಡು ಮಾಡೋದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ನಿಮಗೆ ಸಿಗೋದು ಯಾವ ರೀತಿ ಅಂದರೆ ವಾರಕ್ಕೆ ಅಂದರೆ ಒಂದು ವಾರಕ್ಕೆ ನೀವು ಏನು ಮಾಡ್ಬೋದು, 3 ಐಪ್ ಮಾಡ್ಬೋದು. ಅದಕ್ಕಿಂತ ನೀವು ಮೇಲ್ಗಡೆ ಏನಾದರೂ ಮಾಡಬೇಕಂದ್ರೆ ನೀವು ದುಡ್ಡು ಕೊಟ್ಟು ಐಪ್ ಮಾಡಬೇಕು. ಅದಂದರೆ ಈಗ ನನ್ನೊಂದು ವಿಡಿಯೋ ಇಷ್ಟ ಆಯಿತು, ನೀವು 3 ಐಪ್ ಮಾಡಿದ್ರೆ ಮತ್ತೆ ನೀವು ನನಗೆ ಐಪ್ ಮಾಡಬೇಕಪ್ಪ ಅಂತ ಇದ್ದರೆ ಅಂದರೆ ನೀವೇನು ಮಾಡಬೇಕು, ಯೂಟ್ಯೂಬ್ದವ್ರಿಗೆ ನೀವು ದುಡ್ಡು ಕಟ್ಟಬೇಕು, ದುಡ್ಡು ಪೇ ಮಾಡಬೇಕು. ಆ ಪೇ ಮಾಡಿದ ನಂತರ ಮತ್ತೆ ನೀವು ಐಪ್ ಮಾಡ್ಬೋದು. ನಿಮಗೆ ಎಷ್ಟು ದುಡ್ಡು ಕಟ್ತಾರೆ ಅಷ್ಟು ನೀವು ಐಪ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಆ ಒಂದು ಕಟ್ಟಿದಂಥ ದುಡ್ಡು ಯೂಟ್ಯೂಬ್ದವ್ರಿಗೆ 45% ಬರುತ್ತೆ, ನಮಗೆ 55% ಬರುತ್ತೆ. ಎರಡು ಕಡೆ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ, ಈ ರೀತಿ ಅಮೌಂಟ್ ಡಿವೈಡೆಡ್ ಬೈ ಆಗುತ್ತೆ. ಆದರೆ ಬಟ್ ಇದರಿಂದ ಯಾವ ರೀತಿ ದುಡ್ಡು ಬರುತ್ತೆ ನಿಮ್ಗೆ ಕ್ಲಿಯರ್ಗೆ ಅರ್ಥ ಆಯ್ತಲ್ಲ, ಈ ರೀತಿ ದುಡ್ಡು ಬರುತ್ತೆ. ಯಾವ ರೀತಿ ಎಕ್ಸಾಂಪಲ್ ಹೇಳ್ಬೇಕ್ರೆ, ಈಗ ನಮ್ಮೊಂದು ಯೂಟ್ಯೂಬ್ಸರ್ಗೆ ಅಲ್ಲಿ ಸೂಪರ್ ಚಾಟು, ಸೂಪರ್ ಟ್ಯಾಂಕ್ಸು, ಸೂಪರ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಅದೇ ರೀತಿ ಜಾಯಿನ್ ಬಟನ್ ಅಂತ ಇದೆಯಲ್ಲ, ಅದೇ ರೀತಿ ಕೂಡ ಈ ಐಪ್ ಫೀಚರ್ಸ್ ಅಂತ ನಾವು ದುಡ್ಡು ಮಾಡ್ಬೋದು. ಇದು ಮಾನಿಟೈಸೇಷನ್ ಟಕ್ಕರ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ ತುಂಬ ಸಿಂಪಲ್. ಇದು ಕೂಡ ಒಂದು ಫೀಚರ್ಸ್. ಈಗ ಮಾನಿಟೈಸೇಷನ್ ಯಾವ ರೀತಿ ಯೂಟ್ಯೂಬ್ ಇದೆ ಅದೇ ರೀತಿ ಕೂಡ ಈ ಐಪ್ ಫೀಚರ್ಸ್ನ ಕೂಡ ನೀವು ದುಡ್ಡು ಮಾಡೋದು. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ, ದುಡ್ಡು ಯಾವ ರೀತಿ ಮಾಡೋದು. ಮತ್ತು ಅದ್ರ ಜೊತೆಗೆ ಈ ಐಪ್ ಫೀಚರ್ಸು ಯಾವಾಗ ಬರುತ್ತೆ, ನಮಗೆಲ್ಲ ಯಾವಾಗ ಸಿಗುತ್ತೆ, ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ಬೇಕಾರೆ, ಈ ಐಪ್ ಅನ್ನೋ ಫೀಚರ್ಸ್ ಈಗ ಟೆಸ್ಟಿಂಗ್ ನಡೀತಾ ಇದೆ. ಆದರೆ ಬಟ್ ಇದು 3 ಕಂಟ್ರಿಯಲ್ಲಿ ನಡೀತಿದೆ. 3 ಕಂಟ್ರಿಯಲ್ಲಿ ಯಾವ್ಯಾವ ಕಂಟ್ರಿಯಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಅಂದರೆ ಬ್ರೆಜಿಲ್ ಮತ್ತು ಅದ್ರ ಜೊತೆಗೆ ತೈವಾನ್ ಮತ್ತು ಅದ್ರ ಜೊತೆಗೆ ಟರ್ಕಿ ಅನ್ನೋ ಈ 3 ಕಂಟ್ರಿಯಲ್ಲಿ ಈಗ ಆ ಒಂದು ಫೀಚರ್ಸ್ ಟೆಸ್ಟಿಂಗ್ ನಡೀತಾ ಇದೆ. ಅದೇ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಬಟ್ ಈ ಒಂದು ಫೀಚರ್ಸು ಸಿಗಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ಟೆಸ್ಟಿಂಗ್ ನಡೀತಿದೆ. ಟೆಸ್ಟಿಂಗ್ ಯಾವ ರೀತಿ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ 50,000 ಚಾನಲ್ಸ್ಗೆ ಅವ್ರು ಏನು ಅಂದರೆ 50,000 ಚಾನಲ್ಸ್ಗೆ ಏನು ಮಾಡ್ತಾರೆ, ಈ ಐಪ್ ಅನ್ನೋ ಫೀಚರ್ಸು ಟೆಸ್ಟಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 5 ಮಿಲಿಯನ್ ಅಂದರೆ ಒಂದು 5 ಮಿಲಿಯನ್ವರೆಗೆ ಏನಾದರೂ ಐಪ್ ಆದರೆ ಅಂದರೆ ಅವರು ಎಷ್ಟು ಟಾರ್ಗೆಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಅಂದರೆ 4 ವೀಕ್ ಅಂದರೆ 1 ತಿಂಗಳಲ್ಲಿ 50 ಚಾನಲ್ಗೆ ಇದನ್ನು ಕೊಟ್ಟಿದ್ದಾರೆ. ಅದರ ಒಳಗಡೆ 5 ಮಿಲಿಯನ್ ಏನಾದರೂ ಐಪ್ ಕ್ರಾಸ್ ಆಗುತ್ತೆ, ಅದು ರಿಚ್ ಆದರೆ ಏನಾಗುತ್ತೆ, ಆ ಒಂದು ಪಿಕ್ಚರು ನಾವು ಅಂದರೆ ಆ ಒಂದು ಐಪ್ ಫೀಚರ್ಸು ಫೈನಲ್ ಆಗಿ ಎಲ್ಲ ಕಡೆ ಅಂದರೆ ಆ ಒಂದು ಫೀಚರ್ಸ್ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಟ್ ಈ ಒಂದು ಫೀಚರ್ಸ್ ಅಂದರೆ 3 ಕಂಟ್ರಿಲಿ ಮಾತ್ರ ಇದೆ, ನಮ್ಮ ಇಂಡಿಯಾ ಕಂಟ್ರಿಲಿ ಇಲ್ಲ. ಆ್ಯಕ್ಚುಲಿ ಎಲ್ಲರಿಗೂ ಹೇಳ್ಬೇಕಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಸದ್ಯದಲ್ಲಿ ನಮಗೂ ಕೂಡ ಈ ಒಂದು ಫೀಚರ್ಸ್ ಸಿಗುತ್ತೆ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಬಟ್ ಈ ಒಂದು ಫೀಚರ್ಸ್ ಅಪ್ಕಮಿಂಗ್ ಎಲ್ಲರಿಗೂ ಕೂಡ ಬರುತ್ತೆ. ಇದು ಬಂದ ನಂತರ ಇನ್ನು ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಸಪ್ರೇಟಾಗಿ ಅದ್ರ ಬಗ್ಗೆ ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತೀನಿ. ಆದರೆ ಬಟ್ ಈಗ ಇದು ಪ್ರೆಸೆಂಟ್ಲಿ ಬಂದ್ಬಿಟ್ಟು 3 ಕಂಟ್ರಿಲಿ ಈಗ ಟೆಸ್ಟಿಂಗ್ ನಡೀತಿದೆ. ಆ ಟೆಸ್ಟಿಂಗ್ ಆದ ನಂತರ ಮತ್ತೆ ನಮಗೂ ಕೂಡ ನಮ್ಮ ಇಂಡಿಯಾ ಕಂಟ್ರಿಲಿ ಕೂಡ ಆದಷ್ಟು ಬೇಗ ಬರುತ್ತೆ ನಂಬಿದ್ದೀನಿ. ನಾನು ಕೂಡ ವೇಟ್ ಮಾಡ್ತೀನಿ, ಬರುತ್ತೆ. ನೀವು ಕೂಡ ಎಲ್ಲ ವೇಟ್ ಮಾಡ್ತಾ ಇದ್ದೀರಾ, 100% ವೇಟ್ ಮಾಡ್ತಾ ಇದ್ದೀರಾ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್. ಈ ರೀತಿ ನೀವು ಈ ಐಪ್ ಮೂಲಕ ಮಾನಿಟೈಸೇಷನ್ ಯಾವ ರೀತಿ ಅರ್ನ್ ಮಾಡ್ತಾರೆ ಅದೇ ರೀತಿ ಕೂಡ ಇದರಲ್ಲಿ ಕೂಡ ಅರ್ನ್ ಮಾಡ್ಕೊಳ್ಬೋದು ಅಂತ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.